ಮಗ ಹಾಯ್. ಏನಾಯ್ತು? ಏನೂ ಇಲ್ಲ ಕಣ. ನೋಡು ಮಗ, ಡಾಕ್ಟರ್ ಹತ್ರ ಗುಪ್ತವಾಗಿ ಹಿಡಿಬಾರ್ದು, ಫ್ರೆಂಡ್ಸ್ ಹತ್ರ ಸೀಕ್ರೆಟ್ ಮುಚ್ಚಿಟ್ಟಬಾರ್ದು. ಏನಾಯ್ತು ಹೇಳು? ಏನು ಇಲ್ವಾ, ಒಂದು ಚಿಕ್ಕ ಆಪರೇಷನ್ ಆಗಿದೆ ಅಷ್ಟೇ. ಪೈಲ್ಸ್ ಆಪರೇಷನಾ? ಪೈಲ್ಸ್ ಇಲ್ಲ, ಏನೂ ಇಲ್ಲ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ಎಲ್ಲಿ ಆ ಜೇಡ ಕೊಟ್ಟಿರೋ ಮೂಲೆ ನೋಡು, ಅಲ್ಲಿ ಪಿಕ್ಕ ಮಾಡಿದೆ, ಅದನ್ನೇ ನೋಡ್ಕೊಂಡು ಫ್ಲಾಶ್ ಬ್ಯಾಕಿಗೆ ಹೋಗು. ಸಾಂಟಾ ಸಾಂಟಾ ಇವನನ್ನು ಬೆಳಿಗ್ಗೆ ಕೆಟ್ಟಗೊಳಗ ಬೈತಾವನಲ್ಲ. ಸೀಕ್ರೆಟ್ ಸಾಂಟಾ. ಯಾಕೆ ಹೆಂಗಿದೆ ಮೈಗೆ? ಹಲೋ ಎಕ್ಸ್ಕ್ಯೂಸ್ ಮೀ, ಸ್ಯಾಂಟಾ ಕ್ಲಾಸ್ ಸೀಕ್ರೆಟ್ ಸ್ಯಾಂಟಾ ಅಂದರೆ ಗೊತ್ತಾ? ಓ ಅದ ಆಫೀಸ್ನಲ್ಲಿ ಯಾರು ಇರ್ತೀವೋ ಅವ್ರದ್ದೆಲ್ಲ ಹೆಸರು ಒಂದು ಚೀಟಿ ಮಾಡ್ತೀವಿ. ಆ ಚೀಟಿನ ಎತ್ಬಿಟ್ಟು ಯಾರಿಗೆ ಆ ಚೀಟಿಯಲ್ಲಿ ಹೆಸರು ಬರುತ್ತೋ ಅವರಿಗೆ ಗಿಫ್ಟ್ ಕೊಡಬೇಕು. ಇದಕ್ಕೆ ಸೀಕ್ರೆಟ್ ಸ್ಯಾಂಟಾ ಅಂತ ಕರೀತಾರೆ. ನಾವು ಬೇರೆ ಕಲ್ಚರ್ ಫಂಕ್ಷನ್ ಎಲ್ಲ ಆಚರಿಸಲ್ಲ. ಇಡೀ ವಂಶಕ್ಕೆ ಗೆಬ್ರಾಡ್ಕೊಂಡು ತಿನ್ನೋದಷ್ಟೇ ಗೊತ್ತು. ಗಿಫ್ಟ್ ಕೊಟ್ಟು ಗೊತ್ತಿದ್ರೆ ಇವೆಲ್ಲ ಗೊತ್ತಾಗಿರೋದು. ಅದಲ್ಲ ಕಣ ಮ್ಯಾಟ್ರು. ಬ್ಯಾಟ್ರಿ ಗೊತ್ತಾ, ಈ ಸತಿ ಸೀಕ್ರೆಟ್ ಸೆಂಟರ್ದಲ್ಲಿ ನನಗೆ ಯಾರ ಹೆಸರು ಬಂದಿದೆ ಹೇಳು? ಅಯ್ಯೋ, ನನ್ನ ಕನಸಿನ ರಾಣಿ ಕಮಲಾಕ್ಷಿದು ಕಣೋ. ಹೌದೇನೋ? ಅಯ್ಯೋ ಮಗ, ನಾ ಕೊಡೋ ಗಿಫ್ಟು ರವಿಚಂದ್ರನ್ ಥರ ರೊಮ್ಯಾಂಟಿಕ್ ಆಗಿರಬೇಕು, ಶಾರುಖ್ ಖಾನ್ ಥರ ಸ್ವೀಟ್ ಆಗಿರಬೇಕು, ತಾಜ್ ಮಹಲ್ ಥರ ತಾಜಾಗಿರಬೇಕು ಅನ್ನೋದೇನಾದ್ರು ಯೋಚನೆ ಮಾಡೋ. ರೊಮ್ಯಾಂಟಿಕ್ ನಿನ್ನ ಮುಖಕ್ಕೂ ಅದಕ್ಕೂ ಆಗಬಲ್ಲ. ಇನ್ನು ತಾಜ್ ಮಹಲ್ಗಿಂತ ತಾಜಾ, ಅದಕ್ಕೆ ದುಡ್ಡು ಬೇಕು. ನಿಂಗೆ ಅವಕಾಶ ಇಲ್ಲ. ಹೇ ಮಗ, ಐಡಿಯಾ ಹೊಡಿತು. ನಮ್ಮಪ್ಪನ ಕಿರಾಣಿ ಅಂಗಡಿಯಲ್ಲಿ ಶೇಂಗಾ ಬೀಜ ಚಿಕ್ಕಿ ಸಿಗುತ್ತೆ, ಅದನ್ನ ಕೊಡ್ಸೋಣ. ಸಖತ್ತಾಗಿರುತ್ತೆ ಮಗ. ನಿಂಗೆ ಆಫ್ ಆಗಲಿ ಬೇಕಾರೆ ಕಡಿಮೆ ಕೊಡಿಸ್ತೀನಿ. ನಿಮ್ಮ ಇಡೀ ವಂಶ ಬೀಜದಲ್ಲೇ ಕರೆದ್ಬಿಟ್ರಲ್ಲ. ನಿಮ್ಮ ತಾತ ಸೂರ್ಯಕಾಂತಿ ಬೀಜ ಮಾಡ್ತಾ ಇದ್ದ, ನಿಮ್ಮಪ್ಪ ಶೇಂಗಾ ಬೀಜ ಮಾಡ್ತಾವನೆ, ನೀನು ಸೀಡ್ಲೆಸ್. ಬೇರೆ ಏನಾದ್ರು ಯೋಚನೆ ಮಾಡಲ್ಲ. ಮಗ, ಐಫೋನ್ 7 ಕೊಟ್ರೆ ಹೆಂಗೋ? ಐಫೋನ್ 7 ಮಗ. ಊಟಕ್ಕೆ ಏನು ಮಾಡಿದ್ದಾರೆ ಮನೆಯಲ್ಲಿ? ಊಟಕ್ಕ ನೆನ್ನೆ ಅನ್ನ ಇದೆ, ಮೊನ್ನೆ ಸಾರಿದೆ, ಅದನ್ನ ಕಳ್ಸ್ಕೊಂಡು ತಿನ್ನು ಅಂತ ಅಮ್ಮ ಹೇಳಿದ್ದಾರೆ. ನಮ್ಮ ಮಗನೇ ಊಟಕ್ಕೆ ನೆನ್ನೆ ಮೊನ್ನೆದು ಗೆಬರಾಡ್ಕೊಂಡು ತಿಂತಾ ಇದೀಯಾ, ನೀನು ಐಫೋನ್ 7 ಕೊಡಿಸ್ತೀಯಾ? ಮುಖ ನೋಡ್ಕೋ, ಕಿಡ್ನಿ ಮಾರ್ಬೇಕಷ್ಟೇ. ಕಿಡ್ನಿನ? ಅಯ್ಯೋ ಲೇ, ಎಂತ ಕೆಲಸ ಮಾಡ್ಬಿಟ್ಯೋ? ಇರೋ ಒಂದು ಕಿಡ್ನಿನ ಮಾರ್ಬಿಟ್ಟು ಐಫೋನ್ 7 ತೊಗೊಂಡ್ಯಾ? ಅಯ್ಯೋ ನಿನ್ನ ಮಗಲ್ಲೇ, ಎಲ್ಲಿಂದ ತರ್ತೋ ಕಿಡ್ನಿನ? ಲೇ, ಬುದ್ಧಿ ಅನ್ನೋ ಜಾಗದಲ್ಲಿ ಬರೀ ಲದ್ದಿನೇ ತುಂಬಿಕೊಂಡಿದೆಯಲ್ಲೋ. ಲೇ, ಕಿಡ್ನಿ ಇಲ್ಲಿ ಹಲ ಕಣೋ, ಸೊಂಟದ ಕೆಳಗಡೆ ಇರುತ್ತೆ. ಅಷ್ಟೇ ಇಲ್ಲ, ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ಇರುತ್ತೆ. ಒಂದು ಹೋದ್ರೆ ಇನ್ನೊಂದ್ರಲ್ಲಿ ಬದುಕ್ಬೋದು. ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಕಿಡ್ನಿಯಲ್ಲಿ ಬದುಕಿದ್ರು ಕಣ. ಆಮೇಲೆ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟು ನೋಡಿಲೆ, ಪತಾಂಜಲಿ ಸಿಸ್ಟರ್ ಕಂಪನಿ ಪಿತಾಂಜಲಿ ಈ ಉಪ್ಪಿನಕಾಯಿ ತಿನ್ಕೊಂಡ್ಬಿಟ್ರೆ ಸಾಕಂತೆ ಕಿಡ್ನಿ ಮತ್ತೆ ಚಿಗಿರ್ಕೊಂಡ್ಬಿಡತ್ತೆ ಅಂತೆ. ತಿನ್ನೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕಂತೆ ಅಷ್ಟೇ. ಏನಿರುತ್ತೆ, ಮೊಸರನ್ನ ಜೊತೆ ನೆಂಚಿಕೊಂಡು ತಿನ್ನಿ ಅಂತ ಇರತ್ತೆ ಅಷ್ಟೇ. ಎಲ್ಲಿ ಒಪ್ಪಿಗೆ ಕೊಡು. ವಿಷಯ ಅದಲ್ಲ. ಹೇಗೆ ಸೀಕ್ರೆಟ್ ಸ್ಯಾಂಟಾದಲ್ಲಿ ನನಗೆ ಅವಳ ಚೀಟಿ ಸಿಕ್ತೋ, ಅವಳಿಗೆ ನನ್ನ ಚೀಟಿ ಸಿಕ್ಕಿದೆ, ಅವಳು ನನಗೆ ಗಿಫ್ಟ್ ಕೊಡಬೇಕು. ಅದೇಗೋ ಅವ್ರ ಚೀಟಿ ನಿನಗೆ ಬಂದ್ಬಿಟ್ಟು ನಿನ್ನ ಚೀಟಿ ಅವಳಿಗೆ ಹೋಯ್ತು. ಟ್ಯಾಲೆಂಟು. ಇದೇ ಟ್ಯಾಲೆಂಟ್ನ ಜೀವನದಲ್ಲಿ ಬೇರೆದಕ್ಕೆ ಯಾವ್ದಕ್ಕಾರು ಉಪಯೋಗಿಸಿದ್ರೆ ಉದ್ಧಾರ ಆದರೂ ಆಗ್ತಿತ್ತು. ತಾವು ಸ್ವಲ್ಪ ಇದ್ರೆ ಅವಳು ಕೊಟ್ಟಿರೋ ಗಿಫ್ಟನ್ನ ಓಪನ್ ಮಾಡ್ತೀವಿ. ಆ ಬಬ್ಬಲ್ ವ್ರಾಪ್ ನನಗೆ ಕೊಡಬೇಕು. ಅಯ್ಯೋ ಲೇ, ನೀವು ಬೆಳೆದಿರೋ ಮೀಸನ ಬೋಳ್ಸ್ಕೊಂಡಿರ್ಲಿಲ್ಲ ಅಂದ್ರೆ ಇದೆಲ್ಲ ಸೊಂಟದ ಬಂದಿರೋದು. ಅಷ್ಟು ದೊಡ್ಡನಾಗಿದ್ಯಾ, ಇನ್ನೂ ಈ ಚೆಲ್ಲಿ ಬುದ್ಧಿ ಬಿಟ್ಟಿರಲ್ಲ. ಅವಳು ನಿಜವಾದ ನಮ್ಮ ಪ್ರೀತಿ ಇದ್ರೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟೇ ಕೊಟ್ಟಿರ್ತಾಳೆ. ತಗೊಳಪ್ಪ ಹಿಂಗೆ. ಏನೋ ಇದು ಚಿಕ್ಕ ಗಂಟೆ, ಇಷ್ಟು ಚಿಕ್ಕದಿರೋ ಗಿಫ್ಟಾ? ಮಗ, ಜೊತೆಗೆ ಒಂದು ಕವನೂ ಬಡ್ಕೊಟ್ಟವಳೆ, ಓದ್ಲಾ? ಓದ್ತೀನಿ ಬಿಡು. ನೀನು ಮರುಭೂಮಿಯಲ್ಲಿ ಓಡಾಡಿಕೊಂಡಿರುವ ಒಂಟೆ, ನೀನು ಮರುಭೂಮಿಯಲ್ಲಿ ಓಡಾಡಿಕೊಂಡಿರುವ ಒಂಟೆ, ಆವಾಗ ಹೊಡ್ಕೊತಿರೋ ಈ ಗಂಟೆ, ಇಂದಿನಿನ್ನ ಪ್ರೀತಿಯ ಕಮಲಾಕ್ಷಿ. ಇನ್ನೊಂದು ಟ್ವಿಸ್ಟು, ಇದು ಮೊಸರನ್ನ ಜೊತೆ ನೆಂಚ್ಕೊಂಡು ತಿನ್ನೋದಲ್ಲ. ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಹತ್ತಿಗೆ ಹಚ್ಕೊಂಡ್ಬಿಟ್ಟು ಇಟ್ಕೋಬೇಕಂತೆ.